ವಿಮಲ್ ಮಾನೆ ಎಂಬ ಈ ತಾಯಿ ಅಕ್ಟೋಬರ್ 2012ರಂದು ರಸ್ತೆಯಲ್ಲಿ ಯಾರೂ ದಿಕ್ಕಿಲ್ಲದೆ ಅಲೆದಾಡುತ್ತಿದ್ದಾಗ ವಿಶ್ವಾಸದ ಮನೆ ಅನಾಥಾಶ್ರಮ ತಂಡ ಈಕೆಯನ್ನ ತಮ್ಮ ಅನಾಥಾಶ್ರಮಕ್ಕೆ ಕರೆದುಕೊಂಡು ಬಂದಿತ್ತು. ಎಷ್ಟೋ ದಿನಗಳಿಂದ ಸ್ನಾನ ಮಾಡದೆ ತಲೆ ಕೂದಲು ಜಡೆಗಟ್ಟಿದ್ದವು, ಮೈಮೇಲಿದ್ದ ಬಟ್ಟೆ ದುರ್ನಾತ ಬೇರುತ್ತಿದ್ದವು. ವಿಶ್ವಾಸದ ಮನೆ ಆಶ್ರಮದ ಸಿಬ್ಬಂದಿ ಅವನ್ನೆಲ್ಲ ತೆಗೆದು ಈಕೆಯನ್ನ ಸ್ನಾನ ಮಾಡಿಸಿ ಶುಚಿಗೊಳಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಉಪಚರಿಸಿದ್ದರು. ಆದರೆ ಈಕೆಯ ಭಾಷೆ ಅರ್ಥವಾಗದ್ದರಿಂದ ವಿಳಾಸ ಪತ್ತೆ ಕಷ್ಟವಾಗಿತ್ತು. ಹೀಗೆ ದಿನಗಳು ನಡೆದವು. ವಿಮಲ ಈ ಆಶ್ರಮದಲ್ಲಿ ಸಾಮಾನ್ಯರಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಗುನಗುತ್ತಾ ಜೀವಿಸುತ್ತಿದ್ದಳು. ಕಳೆದ 12 ವರ್ಷಗಳ ಹಿಂದೆ ನಮಗೆ ರಸ್ತೆಯಲ್ಲಿ ಸಿಕ್ಕಿದ್ರು ಕಟ್ಪಾಡಿ ಪೇಟೆಯಲ್ಲಿ. 12 ವರ್ಷಗಳ ಹಿಂದೆ ನಾವು ತುಂಬ ಅವರಿಗೋಸ್ಕರ ಅವರ ವಿಳಾಸ ಪತ್ತೆ ತುಂಬ ನಾವು ಪ್ರಯತ್ನ ಮಾಡಿದ್ವಿ. ವಿಶ್ವಾಸದ ಮನೆಗೆ KMCಯ ಸೈಕಟ್ರಿಕ್ಸ್ ಡಾಕ್ಟರ್ ಶರ್ಮಾ ಅವರ ಅಸಿಸ್ಟೆಂಟ್ ಡಾಕ್ಟರ್ ಋಷಿಕೇಶ್ ಇಲ್ಲಿಗೆ ಭೇಟಿ ಕೊಟ್ಟಾಗ ವಿಮಲ ಜೊತೆ ಅವಳ ಭಾಷೆಯಲ್ಲಿ ಮಾತನಾಡಿ ಊರಿನ ವಿಳಾಸ ಪತ್ತೆ ಹಚ್ಚುವಲ್ಲಿ ಸಫಲರಾದರು. ಆ ಊರಿನ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಈ ವಿಚಾರ ತಿಳಿಸಿದರು. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಸ್ವಾಡ್ ಹಳ್ಳಿಯ ಸಾಗರ್ ಪವರ್ ಎಂಬವರಿಗೆ ವಿಷಯ ಮುಟ್ಟಿಸಿ ಅವರಿಂದ ಈ ತಾಯಿಯ ಮಗನಿಗೆ ವಿಮಲ ಬಗ್ಗೆ ತಿಳಿಸಲಾಯಿತು. ವಿಷಯ ತಿಳಿದ ತಕ್ಷಣ ಅಲ್ಲಿಂದ ವಿಮಲರವರ ಮಗ ತಮ್ಮ ವಾಹನದಲ್ಲಿ ಶಂಕರ್ಪುರದ ವಿಶ್ವಾಸದ ಮನೆ ಅನಾಥಾಶ್ರಮಕ್ಕೆ ಓಡೋಡಿ ಬಂದರು. ವಿಮಲ ಇಲ್ಲಿಗೆ ಬಂದಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ದರು ಎಂಬ ಫೋಟೋ ತೋರಿಸಿದಾಗ ತನ್ನ ತಾಯಿಗೆ ಈ ಪರಿಸ್ಥಿತಿ ಬಂದಿತ್ತಲ್ಲ ಎಂದು ದುಃಖಪಟ್ಟರು. ವಿಮಲ ಆಶ್ರಮದಿಂದ ಇಲ್ಲಿಯವರೆಗೆ ಬಂದಾಗ ಅವರ ತಂಗಿಯರಿಬ್ಬರು ಅಳು ತಡೆಯಲಾರದೆ ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಈ ತಾಯಿಯ ಮಗ ತನ್ನ ತಾಯಿಯನ್ನ ಬಿಗಿದಪ್ಪಿಕೊಳ್ಳೋ ಎಂದು ಅಳುವಾಗ ಅಲ್ಲಿದ್ದವರ ಕಣ್ಣೆಲ್ಲ ತೇವವಾಗಿತ್ತು. ಮಗ ತನ್ನ ತಾಯಿಯ ಕಾಲಿಗೆ ಬಿದ್ದು ಅಳುವಾಗ ಆ ತಾಯಿ ಕೂಡ ಅಳುತ್ತಿರುವುದನ್ನು ಕಂಡಾಗ ಕೊನೆಗೂ 14 ವರ್ಷಗಳ ನಂತರವಾದರೂ ತಾಯಿ ಮಗ ಒಂದಾದರಲ್ಲ ಎಂಬ ಸಮಾಧಾನ ನಮ್ಮದಾಗಿತ್ತು. ಎರಡು 2010ರಲ್ಲಿ ರಾತ್ರಿ ಮಲಗಿದ್ದ ಸಮಯದಲ್ಲಿ ವಿಮಲ ಅವರು ತಮ್ಮ ಮನೆಯಿಂದ ಹೊರಹೋಗಿದ್ದರು. ಆ ವೇಳೆಗೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ತುಸು ಕಾಡುತ್ತಿತ್ತಂತೆ. ಮನೆಯವರೆಲ್ಲಾ ಕಡೆಗೆ ಹುಡುಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವರನ್ನ ಹುಡುಕುವ ಸರ್ವ ಪ್ರಯತ್ನ ಮಾಡಿದ್ದರು. ಇಷ್ಟು ವರ್ಷವಾದರೂ ಸಿಕ್ಕಿಲ್ಲವಾದ್ದರಿಂದ ಅವರು ಕಾಲವಾಗಿರಬೇಕು ಅಂದುಕೊಂಡಿದ್ದರು. 14 ವರ್ಷದ ಅಗಲುವಿಕೆ ಈ ದಿನದಿ ಕೊನೆಯಾಯಿತು. ವಿಮಲ ಅವರ ಗಂಡ ಇನ್ನೂ ಬದುಕಿದ್ದು ಅವರಿಗೆ 3 ಜನ ಮಕ್ಕಳಿದ್ದಾರೆ. 2 ಮಗ, 1 ಮಗಳು. ತಾಯಿ ಇಲ್ಲದೆ ಕೊರಗಿದ್ದವರಿಗೆ ತಮ್ಮ ತಾಯಿ ಸಿಕ್ಕಿದ ಖುಷಿ ಮುಗಿಲು ಮುಟ್ಟಿತ್ತು. ತನ್ನ ಒಡ ಹುಟ್ಟಿದವಳು ಸಿಕ್ಕ ಸಂತಸ ಆ 2 ತಂಗಿಯರಲ್ಲಿ ಮೆರೆದಾಡಿತ್ತು. ಇವೆಲ್ಲ ನೋಡಿದ ನಮಗೆ ಅದೇನೋ ಸಂತೃಪ್ತ ಭಾವ. ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಅವರಿಗೆ ದೇವರ ಪ್ರೇರಣೆಯಿಂದ ಶುರುವಾದ ಈ ವಿಶ್ವಾಸದ ಮನೆ ಅನಾಥಾಶ್ರಮ ಇಂದಿಗೆ ಅದೆಷ್ಟೋ ದಿಕ್ಕು ದೆಸೆಯಿಲ್ಲದ ಅಲೆದಾಡುತ್ತಿದ್ದ ಜನರಿಗೆ ಆಶಾ ಕಿರಣವಾಗಿದೆ. ತಮ್ಮ ಮನೆಯವರಿಂದ ದೂರಾಗಿ ಮಾನಸಿಕ ಅಸ್ವಸ್ಥತೆಯಿಂದ ನರಳಾಡಿದ ಈ ಜೀವಗಳಿಗೆ ವಿಶ್ವಾಸದ ಮನೆ ನೆರಳಾಗಿ ಆಸರಿಯಾಗಿ ಕೊನೆಗೆ ಅವರ ಮನೆಯವರ ಜೊತೆಯಾಗಿಸುವ ಈ ಮಹಾ ಕಾರ್ಯದಲ್ಲಿ ನಮ್ಮ ಜೊತೆ ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಅದೆಷ್ಟೋ ಜನ ತಮ್ಮ ಮನೆಯವರೊಡಗೂಡಲು ಕಾಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗಗತ್ಯ. ಬನ್ನಿ, ಈ ಜೀವಗಳಿಗೆ ಆಸರಿಯಾಗೋಣ. ಪೇಟಿಎಂ, ಫೋನ್ಪೇ ಮೂಲಕ ಕಳುಹಿಸುವುದಾದಲ್ಲಿ ಸಂಸ್ಥೆಯ ಅಕೌಂಟ್ ನಂಬರ್, ಆಹಾರ ಸಾಮಗ್ರಿ
ಕಳಿಸುವುದಾದಲ್ಲಿ ನಮ್ಮ ವಿಳಾಸ